ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಕೌಟುಂಬಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದ್ದಂತಹ ದೊಡ್ಡಮನೆ ಕುಟುಂಬದಲ್ಲಿ ಮೊಟ್ಟ ಮೊದಲ ಡಿವೋರ್ಸ್ ಆಗ್ತಾ ಇದೆ. ನಟ ಯುವರಾಜ್ ಕುಮಾರ್ ತಮ್ಮ ಪತ್ನಿಯ ವಿರುದ್ಧ ಡಿವೋರ್ಸ್ ಅನ್ನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಸ್ಯಾಂಡಲ್ವುಡ್ ದೊಡ್ಡ ಮನೆಯಲ್ಲಿ ಮೊದಲ ಡಿವೋರ್ಸ್ ಕೇಸ್. ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ ಯುವರಾಜ್ ಕುಮಾರ್. ಪತ್ನಿ ಶ್ರೀದೇವಿ ಭೈರಪ್ಪಗೆ ನ್ಯಾಯಾಲಯದಿಂದ ನೋಟಿಸ್ ಜಾರಿ. ಪತ್ನಿಯ ವಿರುದ್ಧ ಕ್ರೌರ್ಯ, ಅಗೌರವದಿಂದ ನೋಡಿಕೊಂಡ ಆರೋಪ, ಮಾನಸಿಕ ಟಾರ್ಚರ್ ಕೊಟ್ಟಿದ್ದಾಗಿ ಕೇಸ್ ದಾಖಲಿಸಿರುವ ಯುವ. ಜುಲೈ 4ನೇ ತಾರೀಕಿಗೆ ವಿಚಾರಣೆ ನಿಗದಿ ಮಾಡಿದ ಕೋರ್ಟ್. ಕಳೆದ 6-7 ತಿಂಗಳಿನಿಂದ ಯುವ ಶ್ರೀದೇವಿ ದೂರ. ಯುವ ಸಿನಿಮಾದ ಶೂಟಿಂಗ್ ಪ್ರಮೋಷನ್ಗೂ ನೋ ಎಂಟ್ರಿ. ಇದೀಗ ವಿಚ್ಛೇದನಕ್ಕೆ ಕೋರ್ಟ್ ಮೊರೆ ಹೋದ ಯುವ. ಶ್ರೀದೇವಿ ಜೊತೆಗೆ ಸಂಪೂರ್ಣ ಅಂತರ ಕಾಯ್ದುಕೊಂಡಿರೋ ರಾಘಣ್ಣ ಮಗ. ಇನ್ಸ್ಟಾಗ್ರಾಂನಲ್ಲಿ ಪತ್ನಿ ಜೊತೆಗಿನ ಎಲ್ಲ ಫೋಟೋ ಡಿಲೀಟ್ ಮಾಡಿದ್ದಾರೆ ಯುವ. ಹಲವು ದಿನಗಳ ಹಿಂದೆಯೇ ಸೋಷಿಯಲ್ ಮೀಡಿಯಾ ಅಕೌಂಟ್ ಖಾಲಿ. ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಕೇಸ್ನಲ್ಲಿ ಕೂಡಲೇ ಡಿವೋರ್ಸ್. ಯುವರಾಜ್ ಕುಮಾರ್ ಪ್ರಕರಣದಲ್ಲಿ ತಕ್ಷಣ ವಿಚ್ಛೇದನ ಡೌಟ್. ಡಿವೋರ್ಸ್ ಕೊಡುವುದಕ್ಕೆ ಶ್ರೀದೇವಿ ಒಪ್ಕೊಂಡಿದ್ದಾರಾ ಅನ್ನೋದೇ ಈಗಿರೋ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.